ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಡೇ 3 ಇವತ್ತು ಮಂಗಳೂರಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಮಳೆ ಬರ್ತಾಯಿತ್ತು, ಮತ್ತೆ ಹೇಗೇನು ಬಿಸಿಲು ಬಂತು. 2 ಮಿನಿಟ್ಸ್ಗೆ ಒಂದ್ಸಲ ವೆದರ್ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಸಡನ್ನಾಗಿ ಮಳೆ ಬರುತ್ತೆ, ಎಗೇನ್ ಮತ್ತೆ ಬಿಸಿಲು ಬರುತ್ತೆ. ಎನಿವೇ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ರೆಡಿಯಾಗಿ ಇವಾಗ ನಾವು ಹೊರಟಿರೋದು ಟೆಂಪಲ್ಗೆ. ಇವತ್ತು ಎಷ್ಟು ಟೆಂಪಲ್ ಆಗುತ್ತೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಶಿಲ್ಪ, ನಾನು, ಮಕ್ಕಳು, ನಮ್ಮ ಮನೆಯವರು ಇಷ್ಟು ಜನ ಹೋಗ್ತಿದ್ದೀವಿ. ದರ್ಶು ಅವ್ರು ಬರಲಿಲ್ಲ, ಅವರು ಕೆಲಸ ಇದೆ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋದರು. ನನ್ನ ಮಕ್ಕಳಂತೂ ಫುಲ್ಲು ರೆಡಿ ಆಗಿಬಿಟ್ಟು ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ತಲೆಯೆಲ್ಲ ಬಾಚಿಸ್ಕೋತಾ ಇದ್ದಾರೆ ಶಿಲ್ಪನ ಹತ್ರ. ಇವಾಗ ಅವ್ರ ಅಪ್ಪನಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ಇಬ್ಬರು ನನ್ನನ್ನು ಎತ್ಕೊ ಅಂತ. ನನ್ನ ಹತ್ರ ಇದ್ದರೆ ಅವ್ರ ಹತ್ರ ಹೋಗಲ್ಲ, ಅವ್ರ ಹತ್ರ ಇದ್ದರೆ ನನ್ನ ಹತ್ರ ಬರಲ್ಲ. ಹೇಗೋ ನೈಸ್ ಮಾಡಿ ಒಬ್ಬರು ನನ್ನ ಹತ್ರ ಕರ್ಕೊಂಡ್ರೆ, ಇವಾಗ ಎಗೈನ್ ನನ್ನ ಮಗ ದಕ್ಷಿತ್ ನನಗೆ ಬ್ಯಾಗ್ ಬೇಕು ಅಂದ್ಬಿಟ್ಟು ಮುನ್ಸ್ಕೊಂಡು ಅಲ್ಲೇ ನಿಂತಿದ್ದಾರೆ. ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ನಾನು ಹಾಕ್ಕೊಂಡಿರೋ ಬ್ಯಾಗ್ ಬೇಕಂತ ಅವರಿಗೆ. ಯಾಕೆ ಬೇಕು ಮಗನೆ ಅಂತ ಕೇಳಿದ್ರೆ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ಅಮೌಂಟ್ ಇಟ್ಟಿರೋದು ಅವ್ರು ನೋಡಿಬಿಟ್ಟು ಅಬ್ಸರ್ವ್ ಮಾಡಿಬಿಟ್ಟು ನನಗೆ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾನೆ ನನ್ನ ಮಗ. ಅವ್ರಿಗೆ ಗೊತ್ತಿಲ್ಲ ಯಾಕೆ ಏನು ದುಡ್ಡು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಕೇಳ್ತಿದ್ದಾರೆ ಅವ್ರಿಗೂ. ಸರಿ ಆಯಿತು ಬಾ ಮಗನೇ ಕೊಡ್ತೀನಿ ಅಂದ್ಬಿಟ್ಟು ಬ್ಯಾಗೇ ಅವ್ರ ಕೈಲಿ ಕೊಟ್ಬಿಟ್ಟು ನೈಸ್ ಮಾಡಿ ಕರ್ಕೊಂಡು ಹೋಗಿದ್ದಾಯಿತು. ಬಟ್ ಕೆಲವೊಂದು ಸಲ ಕನ್ವಿನ್ಸ್ ಮಾಡೋದು ಏನಾದರೂ ಸರ್ಕಸ್ ಮಾಡಬೇಕಾಗುತ್ತೆ. ಅವ್ರು ಕೇಳಿದ್ದೆಲ್ಲ ನಾವು ಕೊಡೋಕ್ಕಾಗಲ್ಲ ಅಲ್ವಾ. ಕೆಲವೊಂದು ಸಲ ನಮಗೆ ಹೇಗೆ ಬೇಕೋ ಹಾಗೆ ಮಕ್ಕಳನ್ನ ಬೆಳೆಸ್ಬೇಕಾಗುತ್ತೆ. ಇವಾಗ ಫೈನಲಿ ಹೊರಟ್ವಿ. ನಾವು ಹೋಗ್ತಿರೋದು ಎಲ್ಲಿಗಪ್ಪ ಅಂದರೆ ಲಾಗ್ನ ಕೊನೆವರೆಗೂ ನೋಡಿ, ನೀವು ತುಂಬ ಎಂಜಾಯ್ ಮಾಡ್ತೀರಾ. ಐ ಹೋಪ್ ಲಾಸ್ಟ್ ಲಾಗ್ನೂ ಕೂಡ ನೀವು ಎಂಜಾಯ್ ಮಾಡಿರ್ತೀರ, ಬೀಚ್ ಲಾಗ್ನ. ಇವಾಗ ನಾವು ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಇದು ಮುಗಿಸ್ಕೊಂಡು ಮತ್ತೆ ನಾವು ಇನ್ನೊಂದು ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫೈನಲಿ ಬಂದು 1/2 ಅವರ್ ಆಯಿತು, ವೆಯ್ಟ್ ಮಾಡ್ತಾಯಿದ್ವಿ. ಪಾರ್ಕಿಂಗೇ ಸಿಕ್ಕಿಲ್ಲ ನಮ್ಮ ಮನೆಯವ್ರಿಗೆ, ಅದಕ್ಕೆ ಒಳಗಡೆ ಹೋಗ್ದಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಟೈಮ್ ಕೂಡ ಆಗ್ತಾಯಿತ್ತು. 1 o'clock 1:30ಗೆ ಟೆಂಪಲ್ ಕ್ಲೋಸ್ ಆಗುತ್ತೆ, ಮತ್ತು 4 o'clockಗೆ ಓಪನ್ ಆಗೋದು ಅಂತ ಹೇಳಿದ್ರು. ಬೇಗ ಬಂದು ಗಣೇಶನ ಟೆಂಪಲ್ ಇದೆ, ಅಲ್ಲಿ ಕೈ ಮುಕ್ಕೊಂಡು ಅಲ್ಲಿಂದ ಮಂಜುನಾಥ ಸ್ವಾಮಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಅಂತ ತೀರ್ಥಕೆರೆಗೆ ಹೋಗಿಬಿಟ್ಟು ಸ್ನಾನ ಮಾಡಿ 7 ಕೆರೆಯಲ್ಲಿ ಆಮೇಲೆ ದೇವ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಲಾಸ್ಟ್ ಟೈಮ್ ಹೋದಾಗ 6 months ಬ್ಯಾಕು ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ವಿ. ಈ ಸಲ ಮನೆ ನಿಯರ್ ಇದ್ದಿದ್ದರಿಂದ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೋಸ್ಕರ ತೀರ್ಥಕೆರೆಗೆ ಆಮೇಲೆ ಹೋಗೋಣ, ಕ್ಲೋಸ್ ಆಗಿಬಿಡುತ್ತೆ ಟೆಂಪಲ್ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಫಸ್ಟ್ ಹೋದ್ವಿ. ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಂದು 5 ನಿಮಿಷ ಅಲ್ಲೇ ಕೂತಿದ್ವಿ. ಇವಾಗ ನೋಡಿ ಮಕ್ಕಳನ್ನ ಕರ್ಕೊಂಡು ಮೇಲ್ಗಡೆ ಬಂದ್ವಿ. 7 ಕೆರೆ ನೀರಿದೆ ಇಲ್ಲಿ. 7 ಕೆರೆಯಲ್ಲಿ ಮುಳುಗಿ ಎದ್ದು ಸ್ನಾನ ಮಾಡಿದ್ರೆ ತುಂಬ ಪುಣ್ಯ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಪುರಾತನ ಕಾಲದಿಂದನೂ ಇದೆ. ಬಟ್ ನಾವು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ನಲ್ಲ, ಸ್ನಾನ ಮಾಡಿದ್ವಿ, ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅಂತ. ಅದಕ್ಕೋಸ್ಕರ ಈ ಸಲ ನೀರನ್ನ ಹಾಗೆ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಅಷ್ಟೇ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಮನೆಯವರು ಮತ್ತು ಶಿಲ್ಪ ಇಬ್ಬರೂ ಹಿಡ್ಕೊಂಡು ಈ ಥರ ಆಟ ಆಡಿಸ್ತಾಯಿದ್ರು. ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡ್ತಾಯಿದ್ರಲ್ಲ. ಆಯಿತು ಅಂದ್ಬಿಟ್ಟು ನಿಧಾನಕ್ಕೆ ದೇವ್ರ ದರ್ಶನ ಎಲ್ಲ ಆಗಿತ್ತಲ್ಲ, ಇವಾಗ ನಿಧಾನಕ್ಕೆ ಆಟ ಆಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ದೇವಸ್ಥಾನಕ್ಕೆ ಯಾರಾದರೂ ಹೋಗಿಲ್ಲ ಅಂದರೆ ಮಂಗಳೂರಿಗೆ ಹೋದಾಗ ಹೋಗ್ಬಿಟ್ಟು ಬನ್ನಿ, ಮನಸ್ಸಿಗೂ ಕೂಡ ನೆಮ್ಮದಿ ಅನಿಸುತ್ತೆ. ನಾನು ಹಾಗೆ ಪ್ರೋಕ್ಷಣೆ ಮಾಡ್ಕೊತಾ ಇದ್ದೆ ನೀರನ್ನೆಲ್ಲ. ಒಂದೊಂದು ಕೆರೆಯಲ್ಲೂ ನೀರು ತೊಗೊಂಡು ಪ್ರೋಕ್ಷಣೆ ಮಾಡ್ಕೋಬೋದು, ಯಾರಾದರೂ ಸ್ನಾನ ಮಾಡೋಕ್ಕಾಗಿಲ್ಲ ಅಲ್ಲಿ ಹೋದಾಗ ಅಂತ. ನೀವು ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ಟೆನೆಲ್ಲ ತೊಗೊಂಡು ಹೋಗ್ಬೇಕಾಗುತ್ತೆ. ಅಲ್ಲೇ ರೂಮ್ ಎಲ್ಲ ಕೊಟ್ಟಿದ್ದಾರೆ ಬಟ್ಟೆನೆಲ್ಲ ಚೇಂಜ್ ಮಾಡಲಿಕ್ಕೆ. 7 ಕೆರೆ ನೀರನ್ನು ಪ್ರೋಕ್ಷಣೆ ಮಾಡಾದ್ಮೇಲೆ ನಮಗೆ ಪಕ್ಕದಲ್ಲೇ ಅಲ್ಲಿ ಗಣೇಶನ ದೇವಸ್ಥಾನ ಇದೆ, ನೋಡ್ತಿರ್ಬೋದು. ಅದ್ರ ಕೆಳಗಡೆನೆ ಗೋಮುಖದಿಂದ ಕಾಶಿಯಿಂದ ಹರಿದು ಬರುವ ಗಂಗೆನ ಕುಡಿಯೋದ್ರಿಂದ, ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. 365 ದಿವಸನೂ ಇದು ಗಂಗೆ ಹರಿತಾನೇ ಇರುತ್ತೆ. ಅದಾದಮೇಲೆ ನಾವು ಅಲ್ಲಿ ಪಕ್ಕದಲ್ಲೇ ಚಮ್ಗಳೆಲ್ಲ ಇಟ್ಟಿರ್ತಾರೆ. ಗಂಗೆನ ತೊಗೊಂಡು ಹೋಗಿ ನಾವು ನಮಗೆ ಲೆಫ್ಟ್ ಸೈಡ್ಗೆ ನಿಮಗೆ ಸ್ಟೇರ್ ಕೇಸ್ ಕಾಣಿಸುತ್ತೆ, ನಾನು ತೋರಿಸ್ತೀನಿ. ಮೇಲ್ಗಡೆ ಹತ್ತಿ ಹೋದರೆ ನಮಗೆ ಶಿವಲಿಂಗ ಇದೆ. ನಾವೇ ಕೈಯಾರ ದೇವ್ರಿಗೆ ಅಭಿಷೇಕ ಮಾಡಿಬಿಟ್ಟು ಬರ್ಬೋದು, ತುಂಬ ಒಳ್ಳೆಯದಾಗುತ್ತೆ. ನಾವು ಕೂಡ ಅಭಿಷೇಕ ಮಾಡೋಣ ಅಂದ್ಬಿಟ್ಟು ಗಂಗೆನ ಹಿಡ್ಕೊತಾ ಇದ್ದೀನಿ. ಮಕ್ಕಳು ಕೈಲಿ ಕೂಡ ಮಾಡಿಸೋಣ ಅಂದ್ಬಿಟ್ಟು ಅವ್ರು ನೋಡಿ ನಮ್ಮ ದಕ್ಷಿತ್ ಅವರು ನಮ್ಗೆ ಕೊಡ್ತಾನೆ ಇಲ್ಲ. ನಾನು ಹಿಡ್ಕೋತೀನಿ ಅಪ್ಪ ಅಂದ್ಬಿಟ್ಟು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಬಿಟ್ಟು ಕೆಳಗಡೆ ಮತ್ತೆ ಬಂದ್ವಿ. ಅಲ್ಲಿ ವಿಡಿಯೋ ಫೋಟೋ ತೆಗಿಯೋ ಆಗಿರಲಿಲ್ಲ, ನಾನು ವಿಡಿಯೋ ಯಾವುದು ಕ್ಲಿಕ್ ಮಾಡಲಿಲ್ಲ.
ಮತ್ತು ಕೆಳಗಡೆ ಬಂದುಬಿಟ್ಟು ಮಕ್ಕಳ ಹತ್ರ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ದೇವ್ರ ಕೈಯೆಲ್ಲ ಮುಗಿಸ್ಬಿಟ್ಟು ಗಂಗೆಗೆ ನಮಸ್ಕಾರ ಮಾಡಿಸ್ತಾ ಇದ್ವಿ. ಹಾಗೆ ಸ್ವಲ್ಪ ಫೋಟೋ ವಿಡಿಯೋ ತಗೊಳ್ಳೋಣ ಅಂದ್ಬಿಟ್ಟು ನನ್ನ ಮಕ್ಕಳು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಈ ಥರ ಪುಣ್ಯಕ್ಷೇತ್ರಗಳೆಲ್ಲ ಕರ್ಕೊಂಡು ಹೋದಾಗ ಮಕ್ಳಿಗೂ ಕೂಡ ಸ್ವಲ್ಪ ಅವ್ರಿಗೆ ಅರ್ಥ ಆದರೆ ನಾವು ಹೇಳ್ಬೋದು ಈ ಥರ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು. ನಾನು ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮನೆಯವರು ಕೂಡ ಎಲ್ಲ ಹೇಳ್ತಿರ್ತಾರೆ. ಬಟ್ ಅವ್ರೇನು ದೊಡ್ಡರ ಏನು ಕಲಿತಾರೆ, ಅವ್ರಿಗೇನು ಗೊತ್ತಿರುತ್ತೆ ಆ ಥರ ಎಲ್ಲ ನಾವು ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗಿಂದ ಹೇಳ್ಕೊಟ್ರೆ ತಾನೇ ಅವ್ರಿಗೂ ಗೊತ್ತಾಗೋದು, ಮೈಂಡಿಗೆ ಒಂದು ಸ್ವಲ್ಪನಾದರೂ ಕೂತ್ಕೊಂತಿರುತ್ತೆ. ಇವಾಗ ನಾವು ಹೊರಟ್ವಿ. ಫೈನಲಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ವಿಶಾಲವಾಗಿ ಎಷ್ಟು ಜನ ಬೇಕಾದರೂ ಹೋಗ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅಯ್ಯಪ್ಪ ಸ್ವಾಮಿಗೆ ಹೋದವರೆಲ್ಲ ಆಲ್ಮೋಸ್ಟ್ ಈ ಟೆಂಪಲ್ ವಿಸಿಟ್ ಮಾಡಿಬಿಟ್ಟೇ ಹೋಗೋದು ಅಥವಾ ಬರೋದು. ನನಗಂತೂ ತುಂಬ ಇಷ್ಟ ಈ ದೇವಸ್ಥಾನ. ವರ್ಷಕ್ಕೊಂದ್ಸಲನಾದರೂ ಹೋಗ್ತಿರ್ಬೇಕು ಅನಿಸುತ್ತೆ. ಬಟ್ ಲಾಸ್ಟ್ 4 ಇಯರ್ಸಿಂದ ನಾವು ಹೋಗಿರಲಿಲ್ಲ. ಲಾಸ್ಟ್ 6 ಮಂತ್ ಹೋಗಿದ್ದು, ಅದಾದಮೇಲೆ ಇವಾಗ ಬಂದಿದ್ದೀವಿ. ಮತ್ತು ದೇವ್ರ ಆಶೀರ್ವಾದ ಕರೆಸ್ಕೊತಾ ಇದ್ರೆ ಹೋಗ್ತಾನೇ ಇರ್ತೀವಿ. ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನಮಗೆ ಯಾರ್ಯಾರನ್ನೋ ಏನೇನೋ ಯೋಚನೆ ಮಾಡೋದ್ರ ಬದಲು ಈ ಥರ ಟೆಂಪಲ್ ವಿಸಿಟ್ ಮಾಡಿದಾಗ ತುಂಬ ಖುಷಿ ಅನಿಸುತ್ತೆ. ನಾನು ಮಕ್ಕಳು ಐಸ್ ಕ್ರೀಮ್ ನೋಡಿಬಿಟ್ರೆ ಇನ್ನೂ ಬಿಡೋ ಮಾತೇ ಇಲ್ಲ. ಅಲ್ಲಿ ಪಕ್ಕದಲ್ಲೇ ಅಂಗಡಿಗಳಿತ್ತಲ್ಲ, ಐಸ್ ಕ್ರೀಮ್ ಅಮ್ಮ ಅಂತ ನೋಡ್ತಾಯಿದ್ರು. ಸ್ವಲ್ಪ ಬಿಸಿಲಿತ್ತಲ್ಲ, ಸರಿ ಆಯಿತು ಕೊಡ್ಸೋಣ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವು ಕೂಡ ಒಂದೊಂದು ತೊಗೊಂಡು ತಿನ್ಬಿಟ್ಟು ಇವಾಗ ನೆಕ್ಸ್ಟು ನಾವು ಹೊರಟಿರೋದು ತೋರಿಸ್ತೀನಿ ಮುಂದೆ ಎಲ್ಲೂ ಹೋಗ್ತಾಯಿದ್ದೀವಿ ಅಂದ್ಬಿಟ್ಟು. ಫಸ್ಟ್ ಐಸ್ ಕ್ರೀಮ್ ಎಲ್ಲ ತಿನ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಳಿಗೂ ಕೂಡ ರಿಮೂವ್ ಮಾಡಿ ಕೊಡ್ತಾಯಿದ್ದೀನಿ. ಅವ್ರು ಒಂದು ತೊಗೊಳ್ಳಲ್ಲ ಗೈಸ್. ನನಗೆ ಆ ಕಲರ್ ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಸ್ವಲ್ಪ ನಮ್ಮನ್ನ ಸತಾಯಿಸ್ತಾ ಇರ್ತಾರೆ. ಬಟ್ ಏನು ಮಾಡೋದು, ಮಕ್ಕಳಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಹೇಗಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಯಾವ್ದು ಬೇಕು ಅದನ್ನೇ ಕೊಡಿಸ್ಬಿಡ್ತೀವಿ. ಫೈನಲಿ ಇವಾಗ ಹೊರಟಿದ್ದೀವಿ. ಹಿಂದೆ ಕೂತಿದ್ದಾರೆ ಶಿಲ್ಪನ ಜೊತೆ, ನೋಡ್ತಿರ್ಬೋದು. ಕದ್ರಿಯಿಂದ ನಾವಿವಾಗ ಹೊರಟಿರೋದು ಎಲ್ಲಪ್ಪ ಅಂದರೆ ಕೊರಗಜ್ಜ ಟೆಂಪಲ್ ಹೋಗ್ತಾ ಇದ್ದೀನಿ. ನನಗಂತೂ ತುಂಬ ದಿನದಿಂದ ಕೊರಗಜ್ಜ ಟೆಂಪಲ್ ಹೋಗಬೇಕು ಅಂತ ಅನ್ಕೊತಾನೆ ಇದ್ದೆ. ಫೈನಲಿ ಇವಾಗ ನಾವು ಅಡ್ರೆಸ್ ಹುಡಿಕೊಂಡು ಹೋದರೆ ಗೂಗಲ್ ಮ್ಯಾಪ್ ಎಲ್ಲೋ ಕರ್ಕೊಂಡು ಹೋಯ್ತು ಗೈಸ್. ಅದಾದಮೇಲೆ ಮತ್ತೆ ಅಲ್ಲಿ ಯಾರನ್ನೋ ಬೇರೆಯವ್ರನ್ನ ಕೇಳ್ಕೊಂಡು ಅಡ್ರೆಸ್ ಹಾಕ್ಕೊಂಡು ಬಂದಿದ್ದಾಯಿತು. ನೀವು ಯಾರಾದರೂ ಹೋಗಬೇಕು ಅಂದರೆ ಕೊರಗಜ್ಜ ಟೆಂಪಲ್ಗೆ ದೆಕ್ಕಾಡು ಕೊತ್ತಾರಂತ ನಿಮಗೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತು ಬೇರೆ ಯಾವುದೋ ಲೊಕೇಶನ್ ಹಾಕ್ಕೊಂಡೋದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಗೂಗಲ್. ಆಮೇಲೆ ದೆಕ್ಕಾಡು ಕೊತ್ತಾರು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಕೊರಗಜ್ಜ ಟೆಂಪಲ್ ಅಂತ ಬಂತು. ಫೈನಲಿ ಇವಾಗ ಟೆಂಪಲ್ ಹತ್ರ ಬಂದ್ವಿ. 2 o'clock 2:30 ಆಗಿತ್ತು ಆಲ್ರೆಡಿ. ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಪಾರ್ಕಿಂಗ್ ಕೂಡ ಇದೆ ಅಲ್ಲಿ, ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ಎಲ್ಲ ಇದೆ. ಮಕ್ಕಳು ಕೂಡ ಸ್ವಲ್ಪ ಮಲ್ಕೊಂಬಿಟ್ಟಿದ್ರು. ಅಷ್ಟರಲ್ಲಿ ಇನ್ನೇನು ಮಾಡೋದು, ಹೋಗಲಿ ಅಂದ್ಬಿಟ್ಟು ಹಾಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಔಟ್ಸೈಡ್ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಬರ್ತಾ ಇರ್ತಾರಂತೆ. ನಾವೇನಾದರೂ ತೊಗೊಂಡು ಹೋಗಬೇಕಂದ್ರೆ ಅಲ್ಲೇ ಸಿಗುತ್ತೆ ನಮಗೆ. ಚಕ್ಲಿ, ಎಣ್ಣೆ ಈ ಥರ ಏನಾದರೂ ಕೊಡಬೇಕು ದೇವ್ರಿಗೆ ಅಂತ ಅಂದ್ಕೊಂಡಿದ್ರೆ ನಮಗೆ ಅಲ್ಲೇ ಮಾರ್ತಿರ್ತಾರೆ, ತೊಗೊಂಡು ಹೋಗ್ಬೋದು ದೇವಸ್ಥಾನದ ಒಳಗಡೆ. ಅಲ್ಲೂ ಅಷ್ಟೇ ಒಳಗಡೆ ಯಾವುದೋ ಫೋಟೋ ಕ್ಲಿಕ್ ಮಾಡೋಂಗಿರಲಿಲ್ಲ, ಅದಕ್ಕೋಸ್ಕರ ಏನೂ ತೆಗ್ದಿಲ್ಲ. ಔಟ್ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಮಕ್ಕಳು ಕೂಡ ಸ್ವಲ್ಪ ಮಲ್ಕೊಂಬಿಟ್ಟಿದ್ರಲ್ಲ, ಅದಕ್ಕೆ ಜಾಸ್ತಿ ವೀಡಿಯೋ ಫೋಟೋಸ್ ತೆಕ್ಕೊಂಡಿಲ್ಲ. ಇಲ್ಲಿ ಔಟ್ಸೈಡ್ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಟೆಂಪಲ್ ಅಂದ್ಬಿಟ್ಟು. ದೇವ್ರ ದರ್ಶನ ಮುಗಿಸ್ಕೊಂಡು ಕೊರಗಜ್ಜ ಎಲ್ರಿಗೂ ಒಳ್ಳೇದು ಮಾಡಲಿ. ಇವಾಗ ಮತ್ತೆ ನಾವು ಮನೆ ಕಡೆಗೆ ಹೊರಟ್ವಿ. ಆಲ್ರೆಡಿ 4 o'clock ಆಗಿತ್ತು, ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ನೋಡ್ತಿರ್ಬೋದು ಫ್ಲ್ಯಾಗ್ ನೋಡ್ತಾ ಇದ್ರೆ ನನಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಇಂಡಿಯಾ ಫ್ಲಾಗ್ ನೋಡಿದಾಗ ಟೆಂಪಲಿಂದ ಬಂದು ಮಲ್ಕೊಂಬಿಟ್ವಿ. ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಮಕ್ಕಳು ಕೂಡ ಮಲಗಿದ್ರಲ್ಲ. ದಕ್ಷಿತ್ತು ಇನ್ನೂ ನಿದ್ದೆ ಬರ್ತಾ ಇದೆ, ಬಟ್ ಮಲ್ಕೊತ ಇಲ್ಲ. ಹಠ ಮಾಡ್ಕೊಂಡು ಆಟ ಆಡ್ಕೊಂಡೇ ಕೂತಿದ್ರು. ನಾನು ಹಾಗೆ ಸ್ವಲ್ಪ ಫೋನ್ ನೋಡ್ಕೊಂಡು 5 ನಿಮಿಷ ರಿಲ್ಯಾಕ್ಸ್ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿ ಮತ್ತು ನಾವು ಹೊರಡೋಣ ಬೆಂಗಳೂರಿಗೆ ಅಂದ್ಕೊಂಡ್ವಿ. ಶಿಲ್ಪ, ದರ್ಶು ಅವರು ಬಿಡಲಿಲ್ಲ, ಹೋಗಬೇಡಿ ನಾಳೆ ಹೋಗಿ ಅಂದ್ಬಿಟ್ಟು. ನಮ್ಮ ಮನೆಯವ್ರನ್ನೂ ಕೂಡ ಕನ್ವಿನ್ಸ್ ಮಾಡಿದೆ. ಹೇಗೋ ಅವ್ರು ರಜಾ ಹಾಕಿಲ್ಲ, ಬೇಡ ಹೋಗೋಣ ಅಂತ ಇದ್ರು. ಒಂದು ದಿವಸ ಅಲ್ವಾ ಹೇಳಿ ಹೋಗೋಣ ನಾಳೆ ಅಂದ್ಬಿಟ್ಟು, ಅವರು ಜೊತೇಲಿ ಬರ್ತಾರೆ ಅಂದ್ಬಿಟ್ಟು. ಅವರು ಊರಿಗೆ ಹೋಗ್ಬೇಕಿತ್ತಲ್ಲ, ಸರಿ ಆಯಿತು ಅಂದ್ಬಿಟ್ಟು ಜೊತೇಲಿ ಹೋಗೋಣ ಅಂತ ಉಳ್ಕೊಂಡ್ವಿ. ಸಂಜೆ ಸ್ವಲ್ಪ ಆಚೆ ಹೋಗಿ ಬರೋಣ ಅಂತ ಹೇಳಿದ್ವಿ ಶಿಲ್ಪಂಗೆ. ಸರಿ ಆಯಿತು, ಇಲ್ಲೇ 99 ಸ್ಟೋರ್ ಇದೆ, ಹೋಗಿ ಬರೋಣ ಅಕ್ಕ ಅಂತ ಹೇಳಿದ್ರು. ಹೋಗ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಲಂಚ್ ಬ್ಯಾಗ್ ಮತ್ತು ಲಂಚ್ ಬಾಕ್ಸ್ನ ಅಲ್ಲೇ ತೊಗೊಂಡೆ. ಮಂಡೆಯಿಂದ ಸ್ಕೂಲಿಗೆ ಕಳಿಸ್ಬೇಕಿತ್ತು, ಬಟ್ ಮಂಡೇನೇ ಬರ್ತಿದ್ರಿಂದ ನಾವು ಮಂಗಳೂರಿಂದ ಕಳ್ಸೋಕ್ಕಾಗಲ್ಲ, ವೆಡ್ನೆಸ್ಡೇಯಿಂದ ಕಳ್ಸೋಣ ಅಂದ್ಬಿಟ್ಟು ಲಂಚ್ ಬ್ಯಾಗ್ನ ತೊಗೊಂಡು ಬಂದು ಇಟ್ಕೊಂಡೆ ಅಲ್ಲೇ.
ಚೆನ್ನಾಗಿರೋದೇ ಸಿಕ್ತು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಾವು ಅದನ್ನೆಲ್ಲ ಲಾಗ್ ಮಾಡೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಟಯರ್ಡ್ ಆಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಊಟ ಮುಗಿಸಿ ನಾವು ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು 11 ಆಗಿದೆ ನೈಟು. ಇವಾಗ ಹೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಬಂದ್ಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗ್ತಾಯಿತ್ತು. ಫುಲ್ ಎಲ್ಲ ಇವತ್ತು ಓಡಾಡ್ಕೊಂಬಂದಿದ್ವಲ್ಲ, ಸುಸ್ತಾಯಿತು. ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಕ್ಕಳು ನೋಡಿ ಎಷ್ಟು ನನಗೆ ಐಸ್ ಕ್ರೀಮ್ ಅಂತ ಇವತ್ತು ತಿನ್ನೋಷ್ಟು ತಿಂತಾಯಿದ್ದಾರೆ. ತಿನ್ನಿ ಇವತ್ತು ಒಂದು ದಿವಸ ಅಲ್ವಾ, ಆಮೇಲೆ ಸ್ಕೂಲಿಗೆ ಕಳಿಸಿದ್ಮೇಲೆ ಇದೆಲ್ಲ ಕಟ್ಟ ಅಂತ ಹೇಳ್ತಾ ಇದೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮನೆಯವ್ರು ಹೆಂಗಾದರೂ ತಿನ್ನಲಿ ಬಿಡು ಅಂತ ಹೇಳ್ತಾಯಿದ್ರು. ಸರಿ ಆಯಿತು, ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಶಿಲ್ಪರೆಲ್ಲ ಇದ್ದಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಲಾಗ್ನ ಶೇರ್ ಮಾಡಿ. ಹೇಗೆ ಬರ್ತಾ ಇದೆ ಲಾಗು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕಮ್ಮಿಂಗ್ ಲಾಗ್ ಕೂಡ ತುಂಬ ಚೆನ್ನಾಗಿರುತ್ತೆ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.